ನೋಡ್ತಾ ಇದ್ದೀರಾ ದಿನೇಶ್ ಗುಂಡೂರಾವ್ ಅವರು ಇವಿಎಂ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಿಡಿಕಾರಿರುವಂತದ್ದು. ಮತ್ತು ಒಂದ್ ಕಡೆ ರೋಷನ್ ಬೇಗ್ ಅವರು ಮೋದಿ ಸಂಪುಟದ ಬಗ್ಗೆ ಹಾಡಿ ಹೋಗ್ಲುತ್ತಾ ಇದ್ರೆ, ಇನ್ನ ಅದೇ ಸಂಪುಟದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಿಯಾಂಕಾ ಖರ್ಗೆ ಅವರು ಕಿಡಿಕಾರಿದ್ದಾರೆ. ಅದರಲ್ಲೂ ಎಸ್ಪೆಷಲಿ ಬಿಜೆಪಿಯ ರಾಷ್ಟ್ರೀಯ ಅಧ್ಯಕ್ಷ ಅಮಿತ್ ಶಾ ವಿರುದ್ಧ ಪ್ರಿಯಾಂಕಾ ಖರ್ಗೆ ಕಿಡಿಕಾರಿರುವಂತದ್ದು. ಕೇಂದ್ರ ಗೃಹ ಸಚಿವ ಸ್ಥಾನ ನೀಡದ್ದಕ್ಕೆ ಟ್ವಿಟರ್ ನಲ್ಲಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಗೃಹ ಸಚಿವ ಸ್ಥಾನ ಅಮಿತ್ ಶಾ ಅವರ ಪಾಲಾಗಿರುವಂತಹ ಹಿನ್ನೆಲೆಯಲ್ಲಿ ಇದಕ್ಕೆ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಗೃಹ ಸಚಿವಾಲಯವಲ್ಲ, ಇದು ಕ್ಲೀನ್ ಚಿಟ್ ಸಚಿವಾಲಯ ಅಂತ ವ್ಯಂಗ್ಯ ಆಡಿದ್ದಾರೆ ಪ್ರಿಯಾಂಕಾ ಖರ್ಗೆ. ಸಮಾಜ ಕಲ್ಯಾಣ ಇಲಾಖೆ ಸಚಿವ ಪ್ರಿಯಾಂಕಾ ಖರ್ಗೆ ವ್ಯಂಗ್ಯವಾಡಿರುವಂತದ್ದು. ಅಮಿತ್ ಶಾ ಅವರಿಗೆ ಗೃಹ ಇಲಾಖೆಯನ್ನ ಕೊಟ್ಟಿರುವಂತಹ ಹಿನ್ನೆಲೆಯಲ್ಲಿ ಕ್ಲೀನ್ ಚಿಟ್ ನೀಡುವ ಸಚಿವಾಲಯವನ್ನ ಮಾಡಿ ಅಂತ ಟ್ವೀಟ್ ಅನ್ನ ಮಾಡಿದ್ದಾರೆ. ಟ್ವಿಟರ್ ನಲ್ಲಿ ಸಚಿವ ಪ್ರಿಯಾಂಕಾ ಖರ್ಗೆ ವಾಗ್ದಾಳಿಯನ್ನ ಮಾಡಿರುವಂತದ್ದು. ಅಮಿತ್ ಶಾ ವಿರುದ್ಧ ಕಿಡಿಕಾರಿದ್ದಾರೆ. ಕ್ಲೀನ್ ಚಿಟ್ ನೀಡುವಂತ ಸಚಿವಾಲಯ ಅಂತ ಮಾಡಿ, ಅದನ್ನ ಗೃಹ ಇಲಾಖೆ ಅಂತ ಮಾಡಬೇಡಿ ಅಂತ ಇಲ್ಲಿ ವ್ಯಂಗ್ಯವಾಗಿ ಅಮಿತ್ ಶಾ ಅವರ ವಿರುದ್ಧ ವಾಗ್ದಾಳಿಯನ್ನ ನಡೆಸಿದ್ದಾರೆ. ನೋಡ್ತಾ ಇದ್ದೀರಾ, ಒಂದ್ ಕಡೆ ರೋಷನ್ ಬೇಗ್ ಅವರು, ಇದೇ ಕಾಂಗ್ರೆಸ್ನ ಶಾಸಕರು, ಕಾಂಗ್ರೆಸ್ ಪಕ್ಷದ ನಾಯಕ ರೋಷನ್ ಬೇಗ್ ಅವರು ಒಂದ್ ಕಡೆ ಮೋದಿ ಸಂಪುಟದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಾಡಿ ಹೋಗ್ಲಿದ್ರೆ, ಮತ್ತು ಒಂದ್ ಕಡೆ ದಿನೇಶ್ ಗುಂಡೂರಾವ್ ಅವರು ನಿನ್ನೆ ಬಂದಂತ ಲೋಕಲ್ ಫೈಟಿನ ತೀರ್ಪಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡ್ತಾ ಇಲ್ಲಿ ಪ್ರಮುಖವಾಗಿ ಹೇಗೆ ಇವಿಎಂ ಬಗ್ಗೆ ಅನುಮಾನವನ್ನ ಕೂಡ ವ್ಯಕ್ತಪಡಿಸಿದ್ದಾರೆ. ಇನ್ನೊಂದ್ ಕಡೆ ಪ್ರಿಯಾಂಕಾ ಖರ್ಗೆ ಅವರು ವಾಗ್ದಾಳಿಯನ್ನ ಮಾಡಿರುವಂತದ್ದು ಬಿಜೆಪಿ ವಿರುದ್ಧ. ಇದೆಲ್ಲದ್ರ ಬಗ್ಗೆ ಸಂಪೂರ್ಣವಾದಂತ ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಶ್ರೀನಿವಾಸ್ ಅಳಕಟ್ಟಿ. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಎಸ್ ಶ್ರೀನಿವಾಸ್ ಅಳಕಟ್ಟಿ, ನೋಡ್ತಾ ಇದ್ದೀವಿ ಇಲ್ಲಿ ಪ್ರಮುಖವಾಗಿ ಕಾಂಗ್ರೆಸ್ ನಾಯಕರಲ್ಲೇ ಒಂದ್ ರೀತಿಯಾದಂತ ದ್ವಂದ್ವ ನಿಲುವಿರೋದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಅದರಲ್ಲೂ ಎಸ್ಪೆಷಲಿ ರೋಷನ್ ಬೇಗ್ ಅವರು ಮೋದಿ ಸಂಪುಟದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೊಗಳ್ತಾ ಅಲ್ಲಿನ ಸಚಿವರ ಬಗ್ಗೆ ಹಾಡಿ ಹೋಗ್ಲಿದ್ರೆ, ಇನ್ನೊಂದ್ ಕಡೆ ಪ್ರಿಯಾಂಕಾ ಖರ್ಗೆ ಅವರು ಅದೇ ಸಚಿವ ಸಂಪುಟದ ವಿರುದ್ಧ ಕಿಡಿಕಾರ್ತಾ ಅಮಿತ್ ಶಾ ಅವರ ವಿರುದ್ಧ ವ್ಯಂಗ್ಯವನ್ನ ಆಡಿರುವಂತದ್ದು. ಇನ್ನೊಂದ್ ಕಡೆ ದಿನೇಶ್ ಗುಂಡೂರಾವ್ ಅವರು ಇವಿಎಂ ವಿಚಾರದ ಬಗ್ಗೆ ಮಾತನಾಡಿರುವಂತದ್ದು. ಏನಿದು ಕಾಂಗ್ರೆಸ್ ನಾಯಕರ ಕತೆ ಅಂತ? ಪೃಥ್ವಿರಾಜ್, ನಿಜಕ್ಕೂ ಕೂಡ ಒಂದು ಕಾಂಗ್ರೆಸ್ ನಾಯಕರಲ್ಲಿ ದ್ವಂದ್ವ ನಿಲುವು ಮತ್ತು ದ್ವಂದ್ವ ಹೇಳಿಕೆಗಳು ಮತ್ತು ಗೊಂದಲಮಯವಾಗಿರ್ತಕ್ಕಂಥ ವಾತಾವರಣ ನಿರ್ಮಾಣವಾಗಿದೆಯಾ ಅಂತಕ್ಕಂಥ ಒಂದು ಬೆಳವಣಿಗೆ ಇದೀಗ ಕಂಡು ಬರ್ತಾ ಇದೆ. ಅಂದ್ರೆ ಪ್ರಮುಖವಾಗಿ ಕಾಂಗ್ರೆಸ್ ಪಕ್ಷದಲ್ಲೇ ಇದ್ದುಕೊಂಡು ಕಾಂಗ್ರೆಸ್ ಪಕ್ಷದ ಶಾಸಕರಾಗಿ ಬಿಜೆಪಿಯನ್ನ ಹೊಗಳೋದು ಮತ್ತು ನರೇಂದ್ರ ಮೋದಿ ಅವರ ಒಂದು ಕ್ಯಾಬಿನೆಟ್ ಅನ್ನ ಹೊಗಳೋ ರೀತಿಯಲ್ಲಿ ಒಂದು ರೋಷನ್ ಬೇಗ್ ಅವರು ಟ್ವೀಟ್ ಮಾಡ್ತಾರೆ. ಮತ್ತೊಂದು ಕಡೆ ಅದೇ ಅಮಿತ್ ಶಾ ಅವರು ಗೃಹ ಇಲಾಖೆಯ ಸಚಿವರಾಗಿ ಏನು ಪ್ರಮಾಣ ವಚನ ಸ್ವೀಕರಿಸಿದ್ರು, ಅದು ಗೃಹ ಇಲಾಖೆ ಅಲ್ಲ, ಅದು ಕ್ಲೀನ್ ಚಿಟ್ ಸಚಿವಾಲಯ ಅಂತಕ್ಕಂಥ ಒಂದು ಆರೋಪವನ್ನು ಟ್ವೀಟ್ ಮೂಲಕ ಪ್ರಿಯಾಂಕಾ ಖರ್ಗೆ ಅವರು ಮಾಡ್ತಾರೆ. ಮತ್ತೊಂದು ಕಡೆ ಸೋತು ಸುಣ್ಣವಾಗಿರ್ತಕ್ಕಂಥ ಕಾಂಗ್ರೆಸ್ ಅಧ್ಯಕ್ಷರು ಹೇಳ್ತಾರೆ, ಇವಿಎಂ ಬಗ್ಗೆ ನಮಗೆ ಅನುಮಾನ ಇದೆ. ಯಾಕಂದ್ರೆ ನಾವು ಲೋಕಲ್ ಎಲೆಕ್ಷನ್ ಅಲ್ಲಿ ಸಾಕಷ್ಟು ಒಂದು ಮತಗಳನ್ನ ಪಡೆದಿದ್ದೀವಿ, ಸಾಕಷ್ಟು ಸ್ಥಾನಗಳನ್ನ ನಾವು ಗೆದ್ದಿದ್ದೀವಿ. ಆದ್ರೆ ಇತ್ತೀಚೆಗೆ ನಡೆದಿರ್ತಕ್ಕಂಥ ಲೋಕಸಭೆ ಚುನಾವಣಾ ಫಲಿತಾಂಶದಲ್ಲಿ ನಾವು ಹೀನಾಯವಾಗಿರ್ತಕ್ಕಂಥ ಸೋಲನ್ನು ಕಂಡಿದ್ದು ಯಾಕೆ ಅಂತಕ್ಕಂಥ ಒಂದು ಪ್ರಶ್ನೆಯನ್ನು ಮಾಡ್ತಾರೆ. ಮತ್ತೊಂದು ಕಡೆ ದಿನೇಶ್ ಗುಂಡೂರಾವ್ ಅವರು ಹೇಳ್ತಾರೆ, ಅಂದ್ರೆ ಎಲ್ಲೋ ಒಂದು ಕಡೆ ಆಗಿರ್ತಕ್ಕಂತಹ ಒಂದು ಮತ ಪ್ರಮಾಣವೇ ಬೇರೆ ಮತ್ತು ಮತ ಎಣಿಕೆ ಬಳಿಕ ಬಂದಿರತಕ್ಕಂಥ ಸಂಖ್ಯೆಗಳ ಒಂದು ತಾಳೆ ಆಗ್ತಾ ಇಲ್ಲ. ಎಲ್ಲೋ ಒಂದು ಕಡೆ ನಮಗೆ ಇವಿಎಂ ಮೇಲೆ ಅನುಮಾನ ಇದೆ ಅಂತಕ್ಕಂಥ ಒಂದು ಮಾತನ್ನು ಕೂಡ ದಿನೇಶ್ ಗುಂಡೂರಾವ್ ಹೇಳ್ತಾರೆ. ಅಂದ್ರೆ ರೋಷನ್ ಬೇಗ್ ಅವರು ವಿಚಾರಕ್ಕೆ ಬಂದದ್ದೇ ಆದಲ್ಲಿ ಅವರು ಎಕ್ಸಿಟ್ ಪೋಲ್ ಬಂದಾಗಲೇ ಕೂಡ ಒಂದು ಕಾಂಗ್ರೆಸ್ ನಾಯಕರ ವಿರುದ್ಧ ಒಂದು ಆರೋಪವನ್ನು ಮಾಡಿದ್ರು. ಸಿದ್ದರಾಮಯ್ಯನಿಗೆ ದುರಂಕಾರಿ ಅಂತ ಹೇಳಿದ್ರು, ಮತ್ತು ದಿನೇಶ್ ಗುಂಡೂರಾವ್ ಅವರಿಗೆ ಅಸಮರ್ಥ ಕೆಪಿಸಿ ಅಧ್ಯಕ್ಷ ಅಂತ ಹೇಳಿದ್ರು, ಮತ್ತು ಕಾಂಗ್ರೆಸ್ ಉಸ್ತುವಾರಿಗೆ ಬಫೂನ್ ಅಂತಕ್ಕಂಥ ಒಂದು ಉಗ್ರವಾಗಿರ್ತಕ್ಕಂತಹ ಪದಗಳಿಂದ ಇವರೆಲ್ಲರೂ ಕೂಡ ವಾಗ್ದಾಳಿಯನ್ನು ಮಾಡಿದ್ರು ಟ್ವೀಟ್ ಮೂಲಕ. ಆದ್ರೆ ಇದೀಗ ವಿದೇಶಾಂಗ ಇಲಾಖೆ ಅಧಿಕಾರಿ ಆಗಿರ್ತಕ್ಕಂತಹ ಜಯಶಂಕರ್ ಅವರನ್ನ ಮೋದಿ ಅವರು ಸಚಿವರನ್ನಾಗಿ ಮಾಡಿದ್ದು, ಮತ್ತು ಸಾಮಾನ್ಯ ವ್ಯಕ್ತಿಗೆ ಟಿಕೆಟ್ ಕೊಟ್ಟು ಅವರನ್ನ ಸಂಸದನ್ನಾಗಿ ಮಾಡಿ ಮತ್ತು ಅವರಿಗೆ ಮಂತ್ರಿ ಸ್ಥಾನ ಕೊಟ್ಟಿರ್ತಕ್ಕಂಥ ಹರ್ದೀಪ್ ಪುರಿ ಆಗಿರ್ಬೋದು, ಇವರನ್ನಾದ್ರೂ ನೋಡಿ ಕಾಂಗ್ರೆಸ್ ಮುಖಂಡರು ಕಲೀಲಿ ಅಂತಕ್ಕಂಥ ಒಂದು ಅನ್ನೋ ರೀತಿಯಲ್ಲಿನೇ ಪರೋಕ್ಷವಾಗಿ ರೋಷನ್ ಬೇಗ್ ಅವರು ಟಾಂಗ್ ಕೊಡೋದ್ರ ಮೂಲಕ ಕಾಂಗ್ರೆಸ್ ನಾಯಕರ ಒಂದು ಕಾಲನ್ನು ಎಳೆದಿದ್ದಾರೆ. ಅಂದ್ರೆ ಅಲ್ಪಸಂಖ್ಯಾತರ ಪರವಾಗಿ ಮತ್ತಷ್ಟು ನೀವು ಕೆಲಸವನ್ನು ಮಾಡಿ, ನಿಮಗೆ ಶುಭ ಹಾರೈಕೆ ಮಾಡ್ತೀನಿ ಅಂತಕ್ಕಂಥ ಒಂದು ಟ್ವೀಟ್ ಅನ್ನ ರೋಷನ್ ಬೇಗ್ ಅವರು ಮಾಡಿದ್ದಾರೆ. ಅಂದ್ರೆ ರೋಷನ್ ಬೇಗ್ ಅವರ ಈ ಎಲ್ಲ ಒಂದು ಟ್ವೀಟ್ ಗಳನ್ನ ನೋಡಿದ್ರೆ ಎಲ್ಲೋ ಒಂದ್ ಕಡೆ ಅವರು ಕಾಂಗ್ರೆಸ್ ಅನ್ನ ಬಿಡ್ತಾರಾ, ಬಿಜೆಪಿಗೆ ಹೋಗ್ತಾರ ಅಂತಕ್ಕಂಥ ಒಂದು ಅನುಮಾನ ಕೂಡ ನಿರ್ಮಾಣವಾಗಿದೆ. ಅಂದ್ರೆ ಕಾಂಗ್ರೆಸ್ ನಲ್ಲಿ ಇದ್ಕೊಂಡು ಕಾಂಗ್ರೆಸ್ ಶಾಸಕರಾಗಿ ಬಿಜೆಪಿಯನ್ನು ಹೊಗಳೋದು ಎಷ್ಟು ಸರಿ ಅಂತಕ್ಕಂಥ ಮಾತುಗಳು ಕೂಡ ಕಾಂಗ್ರೆಸ್ ವಲಯದಲ್ಲಿ ಕೇಳಿ ಬರ್ತಾ ಇದೆ. ಮತ್ತು ಪ್ರಿಯಾಂಕಾ ಖರ್ಗೆ ಅವರು ಟ್ವೀಟ್ ನೋಡಿದ್ರೆ ಅದು ಕೂಡ ಒಂದು ಎಲ್ಲೋ ಒಂದ್ ಕಡೆ ಕ್ಲೀನ್ ಚಿಟ್ ಸಚಿವಾಲಯ ಗೃಹ ಇಲಾಖೆ ಅಂತಕ್ಕಂಥ ಒಂದು ಮಾಡಿರ್ತಕ್ಕಂಥ ಒಂದು ಆರೋಪ ಆಗಿರ್ಬೋದು, ಮತ್ತು ಇವಿಎಂ ಬಗ್ಗೆ ಅನುಮಾನ ವ್ಯಕ್ತಪಡಿಸಿರ್ತಕ್ಕಂತಹ ಒಂದು ದಿನೇಶ್ ಗುಂಡೂರಾವ್ ಅವರ ಹೇಳಿಕೆ ಆಗಿರ್ಬೋದು. ಈ ಎಲ್ಲ ಬೆಳವಣಿಗೆಯನ್ನು ನೋಡಿದಾಗ ಕಾಂಗ್ರೆಸ್ ನಲ್ಲಿ ಎಲ್ಲೋ ಒಂದ್ ಕಡೆ ಗೊಂದಲವಾಗಿರ್ತಕ್ಕಂತಹ ಒಂದು ವಾತಾವರಣ ನಿರ್ಮಾಣವಾಗ್ತಾ ಇದೆ. ಅಂದ್ರೆ ಕಾಂಗ್ರೆಸ್ ಮುಖಂಡರಿಗೆ ಕಡಿವಾಣ ಹಾಕುವಲ್ಲಿ ಎಲ್ಲೋ ಒಂದ್ ಕಡೆ ಕಾಂಗ್ರೆಸ್ ಮುಖಂಡರು ವಿಫಲರಾಗ್ತಿದ್ದಾರೆ ಅಂತಕ್ಕಂಥದ್ದು ಇದರಿಂದ ಕಂಡು ಬರ್ತಿದೆ. ಪೃಥ್ವಿರಾಜ್, ಓಕೆ, ಥ್ಯಾಂಕ್ ಯು ಶ್ರೀನಿವಾಸ್ ಅಳಕಟ್ಟಿ ನಿಮ್ಮೆಲ್ಲ ಡೀಟೇಲ್ಸ್ ಗಾಗಿ.